ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ SRK ರಿವ್ಯೂಸ್ ಯೂಟ್ಯೂಬ್ ಚಾನಲ್ಗೆ. ಮ್ಯಾಚ್ ಹೆಂಗಿತ್ತು ಅಂತ ಹೇಳೋದಕ್ಕಿಂತ ಮುಂಚೆ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಇವಾಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆನ ಹೊಡೆದು ವೀಡಿಯೋನ ಕೊನೆವರೆಗೂ ನೋಡಿ. ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರ್ತೇ ಹೋಗ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮಿಂದನೇ ನಾನು ಇನ್ನೂ ಹೆಚ್ಚಿನ ವೀಡಿಯೋ ಮಾಡೋದಕ್ಕೆ ಸಾಧ್ಯ ಆಗೋದು. ಮುಂಬೈ ವರ್ಸಸ್ RCB ಮ್ಯಾಚು ಏನಿತ್ತು ಗುರು, ಬಾಯಿಗೆ ಬರೆಸ್ಬಿಟ್ಟಿದ್ರು ನಮ್ಮ RCB ಅವರು. ಆದರೂ ಇದೇನು ಹೊಸದಲ್ಲ, ಇಯರ್ ಬೈ ಇಯರ್ ನೋಡ್ಕೊಂಡು ಬಂತು ಅಂತಂದರೆ ಪ್ರತಿ ಸರಿನೂ ಬಾಲಿಂಗಲ್ಲಿ ಹೊಡೆತ ತಿಂತಾನೆ ಇರ್ತಾರೆ RCB. ಈ ವರ್ಷ ಬಾಲಿಂಗ್ ಚೆನ್ನಾಗಿದೆ ಅನ್ನೋ ಒಂದು ನಂಬಿಕೆ ನಮಗಿತ್ತು. ಬಟ್ ಆದ್ರೂ 99 ರನ್ಸ್ 4 ವಿಕೆಟ್ಸ್ ತೆಗೆದಾಗ ಒನ್ ಸೈಡೆಡ್ ಮ್ಯಾಚ್ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ವಿ. ಬಟ್ ಅದಾದಮೇಲೆ ಹಾರ್ದಿಕ್ ಪಾಂಡ್ಯ ಮತ್ತು ತಿಲಕ್ ವರ್ಮಾ ಅವರ ಒಂದು ಪಾರ್ಟ್ನರ್ಶಿಪ್ಪಿಂದ 180 170 ವರ್ಗೂ ತೊಗೊಂಡು ಬಂದರು. ಅಲ್ಲಿ ಆ ಮಿಡಲ್ ಓವರ್ಸಲ್ಲಿ ಏನಿದೆ ವಿಕೆಟೇ ಬೀಳಲಿಲ್ಲ ಗುರು, ಸಿಕ್ಕಾಪಟ್ಟೆ ಹೊಡ್ಸ್ಕೊಂಡ್ಬಿಟ್ರು RCB ಅವರು. 17th ಓವರು ಭುವಿ ಅವರು ಬಂದು ಏನಾದರೂ ಕರೆಕ್ಟಾಗಿ ಮಾಡಿಲ್ಲ ಅಂದಿದ್ದಿದ್ರೆ ನಮ್ಮ ಕತೆ ಅಲ್ಲೇ ಕ್ಲೋಸ್ ಆಗಬೇಕಾಗಿತ್ತು. ಅಲ್ಲಿ ಕ್ರೂಷಿಯಲ್ ವಿಕೆಟ್ಸು ತಿಲಕ್ ವರ್ಮಾ ಅವರ ವಿಕೆಟ್ನ ತೆಗಿತಾರೆ. ಅದಾದಮೇಲೆ ನೆಕ್ಸ್ಟ್ ಅಂದರೆ 18th ಓವರ್ ಮಾಡಿದಂಥ ಹೆಝಲ್ವುಡ್ ಅವರು ಹಾರ್ದಿಕ್ ಪಾಂಡ್ಯ ಅವ್ರನ್ನ ವಿಕೆಟನ್ನ ತೆಗಿತಾರೆ. ಅದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿತ್ತು ನಮಗೆ. ಅದಾದಮೇಲೆ 20th ಓವರಲ್ಲಿ ಫಸ್ಟ್ ಬಾಲೇ 6 ಹೋಗಬೇಕಾಗಿರುತ್ತೆ. ಟಿಮ್ ಡೇವಿಡ್ ಗುರು 7 ಅಡಿ ಮನುಷ್ಯ, ಮೇಲ್ಗಡೆ ಒಂದು 2 ಅಡಿ ಕೈ ಇರುತ್ತೆ, ಟೋಟಲ್ 9 ಅಡಿ. ಆ 6 ಹೋಗೋದನ್ನು ಈಸಿಯಾಗಿ ನಿಂತ್ಕೊಂಡು ಕ್ಯಾಚ್ ಹಿಡಿತಾರೆ. ಅದೇ ಓವರಲ್ಲಿ 3 ವಿಕೆಟ್ನ 3 ಅಥವಾ 4 ವಿಕೆಟು ತೆಗಿತಾರೆ. ಅಲ್ಲಿ ಸಖತ್ತಾಗಿತ್ತು ಗೇಮ್ ಮಾತ್ರ, ಸಿಕ್ಕಾಪಟ್ಟೆ ಚೆನ್ನಾಗಿರೋ ಗೇಮು. ಕಮ್ ಬ್ಯಾಕ್ ಮಾಡಿದ್ರು ಅಂದರೆ ಈ ಮ್ಯಾಚ್ ಬಿಟ್ಟೋಯ್ತು ಅಂತಲೇ ಅಂದ್ಕೊಂಡಿದ್ವಿ. ಆದ್ರೂ RCB ಬೌಲರ್ಸ್ಗಳು ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅಷ್ಟು ಅದ್ಭುತವಾಗಿ ನಮಗೆಲ್ಲ ಸಂತೋಷನ ಕೊಟ್ಟಿದ್ದಾರೆ ಇವತ್ತು. ಇನ್ನು ರಜತ್ ಪಟಿದಾರ್ ಅವರು ಟಾಸ್ ಸೋಲ್ತಾರೆ. ಮುಂಬೈ ಅವರು ಟಾಸ್ ಗೆದ್ದು ಬಾಲಿಂಗ್ನ ಚೂಸ್ ಮಾಡ್ತಾರೆ. ಸಿಕ್ಕಾಪಟ್ಟೆ ವೈಬ್ನ ಕ್ರಿಯೇಟ್ ಮಾಡುತ್ತೆ ಈ ಮ್ಯಾಚ್ ಮಾತ್ರ. ಫಸ್ಟ್ ಓವರಲ್ಲೇ ವಿಕೆಟ್ನ ಕಳ್ಕೊಳ್ತಾರೆ. ಅಂದರೆ ನಮ್ಮ ಪೆಲ್ಸಾಲ್ಟ್ ಅವರ ವಿಕೆಟ್ ಹೋದ್ಮೇಲೆ ಏನಪ್ಪ ಹಿಂಗಾಯ್ತಲ್ಲ, ಲಾಸ್ಟ್ ಮ್ಯಾಚು ಹಿಂಗೆ ಆಗೋಗಿತ್ತು, ಈ ಮ್ಯಾಚು ಹಿಂಗೆ ಆಗುತ್ತಾ ಅಂತ ಅಂದ್ಕೊಂಡಿದ್ವಿ. ಬಟ್ ನಮ್ಮ ಕನ್ನಡದ ವೀರ DDP ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ ಗುರು. ಅಂದರೆ ಲಾಸ್ಟ್ CSK ಮೇಲಿಂದನೂ ಅವರ ಇಂಟೆಂಟೇ ಸಿಕ್ಕಾಪಟ್ಟೆ ಚೇಂಜ್ ಆಗಿದೆ. ಅಂದರೆ ಸಿಕ್ಕಾಪಟ್ಟೆ ಕಮ್ಮಿ ಬಾಲ್ಸಲ್ಲಿ ಒಳ್ಳೆ ರನ್ ಮಾಡ್ತಾಯಿದ್ದಾರೆ, ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಮಾಡ್ತಾಯಿದ್ದಾರೆ, ಅದು ಇಂಪಾರ್ಟೆಂಟು. ಅದೇ ಥರ ನಮ್ಮ ಕಿಂಗ್ ಕೊಹ್ಲಿ ಅವರು ಧ್ವಂಸ ಮಾಡಿಬಿಟ್ರು ಗುರು ಪವರ್ ಪ್ಲೇನಲ್ಲಿ. ಕಿಂಗ್ ಕೊಹ್ಲಿ ಮತ್ತು ನಮ್ಮ DDP ಅವರು ಇಬ್ಬರು ಸೇರಿ ಪವರ್ ಪ್ಲೇನ ಧ್ವಂಸ ಮಾಡಿದ್ರು ಅಂತಂದರೆ ಮಿಡಲ್ ಓವರಲ್ಲಿ ಬಂದಂಥ ಲಿವಿಂಗ್ಸ್ಟೋನ್ ಏನು ಮಾಡೋಕ್ಕಾಗಲಿಲ್ಲ ಗುರು. ಅವಯ್ಯ ಸ್ವಲ್ಪ ಬ್ಯಾಟಿಂಗಲ್ಲಿ ಹಿಂದೆನೇ ಇದ್ದಾರೆ ಅಂತ ಹೇಳ್ಬೋದು. ಲಾಸ್ಟ್ ಮ್ಯಾಚ್ ರನ್ ಹೊಡೆದಿರ್ಬೋದು, ಅದನ್ನು ತಿನ್ಕಾಡೆ ಹೊಡೆದಿದ್ದು. ಬಟ್ ಈ ಮ್ಯಾಚಲ್ಲಿ ಆಡಬೇಕಾಗಿತ್ತು, ಔಟ್ ಆಗ್ತಾರೆ. ಅದಾದಮೇಲೆ 4th ಡೌನು ನಮ್ಮ ಕ್ಯಾಪ್ಟನ್ ರಜತ್ ಪಟಿದಾರ್ ಅವರು. ನಿಜವಾಗ್ಲೂ ಈ ಮನುಷ್ಯ ಎಷ್ಟು ಅತ್ಯಮೂಲ್ಯ ಅಂದರೆ RCBಗೆ ಎಂಥ ರನ್ ಮಾಡಿದಂತಾರೆ. ಮಿಡ್ಲ್ ಓವರಲ್ಲಿ ಧ್ವಂಸ ಮಾಡಿಬಿಟ್ರು ಅಂತಲೇ ಹೇಳ್ಬೋದು ರಜತ್ ಪಟಿದಾರು. ಆ್ಯಂಡ್ ಅವ್ರ ಜೊತೆಗೆ ಜಿತೇಶ್ ಶರ್ಮಾ ಕೂಡ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಅಂತ ಹೇಳ್ಬೋದು. 19 ಬಾಲ್ಸ್ಗೆ 40 ರನ್ಸ್ ಹೊಡಿತಾರೆ. ನಮ್ಮ ರಜತ್ ಪಟಿದಾರ್ ಅವರು 60+ ರನ್ನು ಆ್ಯಂಡ್ ನಮ್ಮ ಕಿಂಗ್ ಕೊಹ್ಲಿ ಅವರು 60+ ರನ್ ಹೊಡಿತಾರೆ. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು. ಮಿಡಲ್ ಓವರಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಗಿತ್ತು, ಆದ್ರೂ ಅಲ್ಲಿ ಇನೋವೇಟಿವ್ ಶಾಟ್ಸ್ಗಳನ್ನ ಆಡಿ ನಮ್ಮ ರಜತ್ ಪಟಿದಾರ್ ಅವರು ರನ್ಸ್ನ ಮಾಡ್ತಾರೆ ಗುರು. ಇಬ್ಬರು ಕಡೆನೂ ಕ್ಯಾಪ್ಟನ್ ನಾಕು ಅದ್ಭುತವಾಗಿ ಆಡಿದ್ದಾರೆ. ಆ ಕಡೆ ಹಾರ್ದಿಕ್ ಪಾಂಡ್ಯ ಅವರು ಧ್ವಂಸ ಮಾಡಿದ್ರೆ, ಈ ಕಡೆ ರಜತ್ ಪಟಿದಾರ್ ಅವರು ನೆಕ್ಸ್ಟ್ ಲೆವೆಲ್ ಧ್ವಂಸ ಮಾಡ್ತಾರೆ. 222 ರನ್ಸ್ನ ಟಾರ್ಗೆಟ್ ಕೊಡ್ತಾರೆ RCB ಅವರು ಮುಂಬೈ ಅವ್ರಿಗೆ. ಬ್ಯಾಟಿಂಗ್ ಬಂದಂಥ ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗ್ ಲೈನಪ್ಪು ಫಸ್ಟಲ್ಲೇ ವಿಕೆಟ್ನ ಕಳ್ಕೊಳ್ಳುತ್ತೆ. ರೋಹಿತ್ ಶರ್ಮಾ ಅವ್ರದ್ದು, ಯಶ್ ದಯಾಳ್ ಅವರು ಒಳ್ಳೆ ಸ್ಟಾರ್ಟ್ನ ಕೊಡ್ತಾರೆ. ಅದಾದಮೇಲೆ ಇಂಟರ್ವೆಲ್ಸ್ ಚೆನ್ನಾಗೇ ಆಗ್ತಾ ಇರುತ್ತೆ, ವಿಕೆಟ್ಸ್ಗಳು ಹೋಗ್ತಾ ಇರುತ್ತೆ, ಇಂಟರ್ವೆಲ್ ವಿಕೆಟ್ಸ್ಗಳು ಹೋಗ್ತಾನೆ ಇರುತ್ತೆ. 99 4 ವಿಕೆಟ್ ಹೋಗಿರುತ್ತೆ ಗುರು. ಆವಾಗ ಹಾರ್ದಿಕ್ ಪಾಂಡ್ಯ ಅವರು ತಿಲಕ್ ವರ್ಮಾ ಅವರ ಒಂದು ಪಾರ್ಟ್ನರ್ಶಿಪ್ಪು ಬಿಲ್ಡ್ ಆಗುತ್ತೆ. ಭಯ ಹುಟ್ಟಿಸ್ಬಿಡ್ತು, ಬಾಯಿಗೆ ಬರೆಸ್ಬಿಟ್ರು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು. ಏನೇ ಆಗಲಿ ಏನೇ ಬಿಡಲಿ ನಮ್ಮ RCB ಗೆದ್ದಿದೆ ಗುರು. ಅದಕ್ಕೆ ಎಷ್ಟು ಖುಷಿಯಾಗಿದೆ.
ಪಾಯಿಂಟ್ಸ್ ಟೇಬಲಲ್ಲಿ 4 ಮ್ಯಾಚಲ್ಲಿ 3 ಮ್ಯಾಚ್ನ ಗೆದ್ದಿರೋದು. ಈ ಮ್ಯಾಚ್ ನೋಡಿದ ಮೇಲೆ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಆ್ಯಂಡ್ ಟೀಮ್ ಡೇವಿಡ್ ಅವರು, ಪಿಲ್ಸಾರ್ಟ್ ಅವರು ಪಾರ್ಟ್ನರ್ಶಿಪ್ಪಲ್ಲಿ ಕ್ಯಾಚ್ ಹಿಡಿದ್ರು, ಅದು ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಗುಡ್ ನೈಟ್.